ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ ಇವತ್ತು ವ್ಲಾಗ್ ಮಾಡೋಣ ಅಂತ ಶುರು ಮಾಡ್ತಾ ಇದ್ದೀನಿ. ನನ್ನ ಟಿಫನ್ಗೆ ದೋಸೆ, ಆಲೂಗೆಡ್ಡೆ ಪಲ್ಯ ಮತ್ತೆ ಚಟ್ನಿ ಮಾಡಿದ್ದೆ. ಅಪ್ಪುಗೆ ದೋಸೆ ಅಂದ್ರೆ ತುಂಬಾ ಇಷ್ಟ. ಮಮ್ಮ ದೋಸೆ ಮಾಡು ಅಂತ ಸುಮ್ಮನೆ ಬಲವಂತ ಮಾಡ್ತಾ ಇದ್ದೆ. ಸರಿ ಆಯ್ತು ದೋಸೆ ಮಾಡೋಣ ಅಂತಂದು ದೋಸೆ ಮಾಡಿದ್ದೆ. ಮತ್ತೆ ಅವನಿಗೆ 2 days ಇಂದ ರಜೆ ಇತ್ತಲ್ಲ, ಮನೇಲೇ ಇದ್ದ. ಸರಿ ಅವನು ನೋಡ್ಕೊಂಡು ಹೋಗೋಣ ಅಂತಂತ ಊರಿಂದ ಅಮ್ಮ ಬಂದಿದ್ರು. ಅಮ್ಮ ಮತ್ತೆ ಅಪ್ಪುಗೆ ಇಬ್ರಿಗೂ ದೋಸೆ ಹಾಕೊಟ್ಟೆ. ಅವರಿಬ್ರು ಟಿಫನ್ ಮುಗಿಸ್ಕೊಂಡ್ರು. ಅವರಿಬ್ರು ಆದ್ಮೇಲೆ ಆಮೇಲೆ ನಾನು ಹಾಕೊಂಡು ಕೂತ್ಕೊಂಡೆ. ನಾನು ತಿನ್ಬಿಡೋಣ, ಹೊಟ್ಟೆ ಹಶ್ವಾಗ್ತಾ ಇತ್ತು. ಸರಿ ನಾನು ತಿನ್ಬಿಟ್ಟು ಆಮೇಲೆ ಬೇರೆ ಕೆಲಸ ಮಾಡೋಕೆ ಸರಿ ಹೋಗುತ್ತೆ ಅಂತ ಅಂದ್ಬಿಟ್ಟು ನಾನು ಹಾಕೊಂತ ಇದ್ದೀನಿ ಟಿಫನ್. ನಾನು ಅದನ್ನೆಲ್ಲ ತಿಂದು ಆಮೇಲೆ ಇನ್ನೊಂದೇನು ಅಂತಂದ್ರೆ, ನಮ್ಮಮ್ಮ ಬಂದಾಗ ನನ್ ಕೆಲಸ ಮಾಡೋದ್ಕಿಂತ ಬರೀ ಕತೆ ಹೊಡೆಯೋದೇ ಆಗುತ್ತೆ ನಂದು. ನಮ್ಮಮ್ಮ ಜೊತೆ ಮಾತಾಡ್ಕೊಂಡು ಅದು ಇದು ಅಂತ ಮಾತಾಡ್ಕೊಂಡು ಕೂತ್ಕೊಂಡಿರ್ತೀನಿ. ಸರಿ ಬೇಗ ಬೇಗ ಈಗ ಟಿಫನ್ ಮುಗಿಸ್ಕೊಳ್ಳೋಣ ಅಂತಂತ ನಾನು ತಿನ್ನಕ್ ಶುರು ಮಾಡಿದೆ. ಆಮೇಲೆ ಬಂದಪ್ಪ ನನ್ ಮಗ, ಮಮ್ಮ ನನಗೂ ತಿನ್ಸು ಅಂತಂತ. ಅವನಿಗೆ ಎಲ್ಲರಿಗಿಂತ ಮೊದ್ಲು ಹಾಕೊಟ್ಟಿದ್ದೆ ಅವನಿಗೆ. ಇನ್ನ ತಿಂತಾನೇ ಇದ್ದ. ಸರಿ ಅವನ ಜೊತೆ ಅವನ ಜೊತೆ ಆಡ್ಕೊಂಡು ಕೂತ್ಕೊಂಡ್ರೆ ಆಗಲ್ಲ, ಸರಿ ನಾನೇ ತಿನ್ಸ್ಬಿಡೋಣ ಅವನಿಗೆ ಅಂತ ನಾನು ತಿನ್ಕೊಂಡು ಅವನಿಗೂ ತಿನ್ನಿಸ್ತಾ ಇದ್ದೆ. ನಾವು ಜಾಸ್ತಿ ಟಿವಿ ನೋಡಕ್ ಬಿಡಲ್ಲ ಅವನನ್ನ. ಊರಿಂದ ಅಮ್ಮ ಬಂದಿದ್ರಲ್ಲ, ಅಮ್ಮನ ಹತ್ರ ರಿಮೋಟ್ ಇಸ್ಕೊಂಡು ಹಾಕೊಂಡು ನೋಡ್ತಾ ಇದ್ದಾನೆ. ಅದೇ ಹೇಳ್ತಾ ಇದ್ದ, ನೋಡು ಮಮ್ಮ ನೀನ್ ಕೊಡಲ್ಲ, ಅಮ್ಮಮ್ಮನ ಹತ್ರ ನಾನು ಇಸ್ಕೊಬಿಟ್ಟೆ ರಿಮೋಟು ಅಂತ ಅನ್ಕೊಂಡು ರಿಮೋಟ್ ಎತ್ಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ದ. ಸರಿ ಆಯ್ತು ಬಿಡಪ್ಪ, ನೋಡಪ್ಪ ನೀನು ಟಿವಿನ ಅನ್ಕೊಂಡು ಬೇಗ ಬೇಗ ಅವನಿಗೂ ತಿನ್ಸ್ದೆ. ಟಿಫನ್ ಮುಗಿಸಿ ಕುತ್ಕೊಂಡಿದ್ವಿ. ಆಮೇಲೆ ಸರಿ ತಡಿ ಅಮ್ಮ ಊರಿಂದ ಏನೇನ್ ತಂದಾರ ನೋಡೋಣ ಅಂತ ನೋಡ್ತಾ ಇದ್ದೆ. ಹುಣಸೆಹಣ್ಣು, ಅವರೆಕಾಳು, ಏನಿದು ಕಡಲೆ ಚಕ್ಕೆ, ಮಟನ್ ಸಾಂಬಾರು, ಬೇಳೆ ಸಾಂಬಾರು, ತೆಂಗಿನಕಾಯಿ, ನಮ್ಮ ಮರದ್ದು ತೆಂಗಿನಕಾಯಿ. ಇದೇನಮ್ಮ ಇದು? ಸೊಪ್ಪು, ಕೀರೆ ಸೊಪ್ಪು, ಬೀನ್ಸು, ಇದು ಕೀರೆ ಸೊಪ್ಪು, ಸೊಪ್ಪು. ತರಕಾರಿ, ಟೊಮೆಟೊ, ಇಲ್ಲೇನೈತೆ? ನಮ್ಮಮ್ಮ ಹೊಡೆದಿರೋ ತೆಂಗಿನಕಾಯಿನೂ ಬಿಟ್ಟಿಲ್ಲ, ಅದನ್ನೂ ತಗೊಬಂದವ್ರಲ್ಲಪ್ಪ. ಹನಿ, ಬಿಸ್ಕೆಟ್, ಆಪಲ್, ಊಟಿ ಆಪಲ್. ನೆಕ್ಸ್ಟು ಹುರುಳಿಕಾಳು, ಫೈನಲಿ ಖಾರದ ಪುಡಿ. ನಮ್ಮ ಮಂಡ್ಯ ಕಡೆ 2 ಥರ ಮಾಡ್ತಾರೆ. ಒಂದು ಮಟನ್ ಸಾಂಬಾರು. ಅಮ್ಮ ಖಾರದ ಪುಡಿ ಮಾಡಿಸ್ಲಿಲ್ವಾ? ಈಗ ಎಷ್ಟು ಪದ ಮಾಡ್ಕೊ ತಗೊಬರ್ತೀನಿ. ನನಗೆ ಮೇನ್ ಬೇಕಾಗಿದ್ದೆ ಸಾಂಬಾರ್ ಪುಡಿ. ಯಾಕೆಂದ್ರೆ ಸಾಂಬಾರ್ ಪುಡಿ ಸ್ವಲ್ಪನೂ ಇರಲಿಲ್ಲ, ಎಲ್ಲ ಖಾಲಿ ಆಗ್ಬಿಟ್ಟಿತ್ತು. ನಮ್ಮ ಮಂಡ್ಯ ಕಡೆ 2 ಥರ ಸಾಂಬಾರ್ ಪುಡಿ ಮಾಡ್ತಾರೆ. ಒಂದು ಮಟನ್ ಸಾಂಬಾರ್ ಪುಡಿ ಮತ್ತೆ ಒಂದು ಬೇಳೆ ಸಾಂಬಾರ್ ಪುಡಿ, 2 ಥರ ಮಾಡ್ತಾರೆ. ಅದೇ ಕೇಳ್ತಾ ಇದ್ದೆ ನಾನು, ಅಚ್ಕಾರದ ಪುಡಿನೂ ಖಾಲಿ ಆಗಿತ್ತು. ಅಮ್ಮ ಅಚ್ಕಾರದ ಪುಡಿ ಮಾಡಿಸಿಲ್ವ ಈ ಸರಿ ಅಂತಂತ. ಇಲ್ಲ ನೆಕ್ಸ್ಟ್ ಟೈಮ್ ಬಂದಾಗ ತಗೊಬರ್ತೀನಿ ಅಂತ ಹೇಳ್ತಾ ಇದ್ರು ಅಮ್ಮ. ಸರಿ ಅಂತ ಅಂದ್ಬಿಟ್ಟು ಅದನ್ನೆಲ್ಲ ಮುಗಿಸಿ ನೆಕ್ಸ್ಟು ಬಟ್ಟೆ ತೊಳೆದಿದ್ದೆ. ಒಣಗಾಕೋಣ ಅಂತ ಟೆರೆಸ್ ಮೇಲೆ ಬಂದೆ. ನಿನ್ನೆ ಸ್ವಲ್ಪ ಬಟ್ಟೆ ತೊಳೆದು ಒಣಗಾಕಿದ್ದೆ, ಅವನ್ನೆಲ್ಲ ಎತ್ತಿಟ್ಬಿಟ್ಟು ಇವತ್ತು ತೊಳೆದಿರೋದೆಲ್ಲನೂ ಒಣಗಾಕ್ತಾ ಇದ್ದೆ. ಹಂಗೆ ಬಟ್ಟೆ ಒಣಗಾಕೊಂಡು ಅಮ್ಮನ ಜೊತೆ ಮಾತಾಡ್ಕೊಂಡು ಅಲ್ಲೇ ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ. ನಾನು ಹೇಗೆ ಅಂತಂದ್ರೆ, ಅಮ್ಮ ಬಂದಾಗ ಈ ಅಮ್ಮನ ಜೊತೆ ಮಾತಾಡ್ಕೊಂಡೇ ಟೈಮ್ ಸ್ಪೆಂಡ್ ಮಾಡ್ಬಿಡ್ತೀನಿ. ಆಮೇಲೆ ಅಯ್ಯೋ ಟೈಮ್ ಆಯ್ತಲ್ಲ ಏನ್ ಮಾಡೋದಮ್ಮ ಅನ್ಕೊಂಡು ಮತ್ತೆ ಅಮ್ಮ ನನಗೆ ಬಾ ಹೆಲ್ಪ್ ಮಾಡ್ಕೊಡ್ತೀನಿ ಅಂತ ಅಮ್ಮನೇ ಹೆಲ್ಪ್ ಮಾಡ್ಕೊಡ್ತಾರೆ. ಇದ್ ನೋಡಿ, ಇದು ನಮ್ದು ಟೆರೆಸ್ ವ್ಯೂ. ಹಾಕಿರ್ತಾರೆ ಒಂದೊಂದ್ಸರಿ ಬಟ್ಟೆಗಳನ್ನ ಅಂತಂದ್ರೆ
ಧೋಬಿಘಾಟ್ ಅನ್ಕ ಕನ್ಫ್ಯೂಸ್ ಆಗ್ಬಿಡ್ಬೇಕು ಆ ಲೆವೆಲ್ಗೆ ಇರುತ್ತೆ. ಇಲ್ಲೆಲ್ಲ ಬಟ್ಟೆಗಳಿರುತ್ತೆ. ಇವತ್ತೇ ಹೇಳ್ಬೇಕು ಅಂದ್ರೆ ಇವತ್ತೇ ಕಡಿಮೆ ಬಟ್ಟೆಗಳು. ಮಧ್ಯಾಹ್ನ ಅಡಿಗೆ ಕೆಲಸ ಬೇರೆ ಇತ್ತು, ಅಡಿಗೆ ಬೇರೆ ಮಾಡ್ಬೇಕಾಗಿತ್ತು. ಸರಿ ಹೋಗಿ ಅಡಿಗೆ ಕೆಲಸ ಎಲ್ಲ ಮುಗಿಸೋಣ ಅಂತ ಹೋಗಿ ಅಡಿಗೆ ಕೆಲಸ ಎಲ್ಲ ಮುಗಿಸಿ ತ್ರಿಷಾ ಕಾಲ್ ಮಾಡಿದ್ಲು ಅಷ್ಟರಲ್ಲಿ, ಬನ್ನಿ ಅಕ್ಕ ಎತ್ತುಗಳಿಗೆಲ್ಲ ರೆಡಿ ಮಾಡ್ತಾ ಇದ್ದೀರಿ ಅಂತಂತ. ಸರಿ ಆಯ್ತು ಅಂತ ಹೋಗೋಣ ಅಂತ ಹೋದ್ವಿ. ಇಲ್ಲಿ ಇವತ್ತು ಸಂಕ್ರಾಂತಿ ಹಬ್ಬ ಕಿಚಾಯಿಸ್ತಾ ಇದ್ರು. ಅವತ್ತು ಸಂಕ್ರಾಂತಿ ವಿಡಿಯೋ ಹಾಕಿದ್ನಲ್ಲ, ಅಲ್ಲಿ ಬಂದು ನಾವು ಮನೆ ಹತ್ರ ಮಾಡ್ಕೊಂಡಿದ್ವಿ. ನಾವು ಇಲ್ಲಿ ಊರವರೆಲ್ಲ ಸೇರ್ಕೊಂಡು ಇವತ್ತು ಕಿಚಾಯಿಸ್ತಾ ಇದ್ರು. ಅದಕ್ಕೆ ಎತ್ತು ಮತ್ತೆ ಓರಿ ಎಲ್ಲಾನು ರೆಡಿ ಮಾಡ್ತಾ ಇದ್ರು. ಈ ಎತ್ಕೊಳು ಎಷ್ಟು ಸಾಫ್ಟ್ ಅಂತಂದ್ರೆ, ನನ್ ಮಗ ಹೋಗಿ ಹಿಡ್ಕೊ ಬರ್ತೀನಿ ಅಂತಂದ್ರು ಸುಮ್ಮನೆ ಇರ್ತಾ ಇದ್ರು. ಪಾಪ ಅವ್ರು ಏನು ಮಾಡಲ್ಲ. ಬೇಕಿದ್ರೆ ನೋಡಿ ನಮ್ ತ್ರಿಷಾ ಮೇಡಮ್ ಅವ್ರು ಬಂದ್ರಲ್ಲ ಇವಾಗ, ಅದು ಕಾಲ್ಗೆಲ್ಲ ಕುಂಕುಮ ಇಟ್ಟು ರೆಡಿ ಮಾಡ್ತಾ ಇದಾರೆ. ಪಾಪ ಅವು ಪೇಶನ್ಸ್ ಆಗಿ ನಿಂತ್ಕೊಂಡು 1 ಅವರ್ ಮೇಲಾಯ್ತು. 1 ಅವರ್ ಇನ್ನ ಜಾಸ್ತಿನೇ ಆಯ್ತು. ಅವಾಗಿಂದನು ಪಾಪ ಸುಮ್ನೆ ಇದ್ವು ಅವು. ಹೇಳ್ಬೇಕು ಅಂತಂದ್ರೆ ಈ ಜನಗಳಿಗಿಂತ ಪ್ರಾಣಿಗಳಿಗೆ ನಿಯತ್ ಜಾಸ್ತಿ. ಯಾಕೆ ಅಂತಂದ್ರೆ ನಾವು ಒಂದ್ಸರಿ ಅವಕ್ಕೆ ಪ್ರೀತಿ ಕೊಟ್ರೆ ಅವು ಲೈಫ್ ಲಾಂಗ್ ನಮ್ಮನ್ನ ಮರೆಯಲ್ಲ, ನೆನ್ಪಿಟ್ಕೊಂಡಿರ್ತವೆ. ಈ ಮನುಷ್ಯರು ಹಂಗಲ್ಲ. ಅವ್ರು ಹೇಳ್ದಂಗೆ ಕೇಳಿದ್ರೆ ನಾವು ಒಳ್ಳೆಯವರು, ಇಲ್ಲ ಅಂದ್ರೆ ನಾವು ಕೆಟ್ಟವರು. ಒಂದ್ ಸ್ಟೋರಿ ಹೇಳ್ಬೇಕು ಅಂತಂದ್ರೆ, ಅಮ್ಮ ಮನೇಲಿ ಒಂದ್ ನಾಯಿ ಇತ್ತು. ಅದನ್ನ ನಾವು ಕೆಂಚ ಅಂತ ಕರಿತಾ ಇದ್ವಿ. ಹೇಳ್ಬೇಕು ಅಂತಂದ್ರೆ ಅದ್ ನಮ್ದೇ ಅಲ್ಲ ನಾಯಿ, ನಮ್ಮ ಆಂಟಿಯವರು ಸಾಕೊಂಡಿದ್ರು ಅದು ನಾಯಿ. ಆದ್ರೆ ಅದು ನಮ್ಮ ಮನೆ ಹತ್ರನು ಬರ್ತಾ ಇತ್ತು, ಮಲ್ಕೊಂತ ಇತ್ತು. ನಮ್ಮಮ್ಮನ ಏನಾದ್ರು ಇದ್ರೆ ಊಟ ಎಲ್ಲ ಹಾಕೋದು ಮಾಡ್ತಾ ಇದ್ರು. ನಮ್ಮಮ್ಮ 1-2 ಸರಿ ಊಟ ಹಾಕಿದ್ದಕ್ಕೆ ಅದಕ್ಕೆ ಏನ್ ಅನಿಸ್ತೋ ಏನೋ ಗೊತ್ತಿಲ್ಲ, ಅದ್ ನಮ್ಮನೆ ಹತ್ರನೇ ಬರ್ತಾ ಇತ್ತು. ನೈಟ್ ಆಯ್ತು ಅಂತಂದ್ರೆ ನಮ್ಮನೆ ಹತ್ರ ಬಂದ್ಬಿಟ್ಟು ಮಲ್ಕೊಂತ ಇತ್ತು. ಆಗ ಅಮ್ಮನ್ಗೆ ಏನು ಅಂತಂದ್ರೆ ಆ ನಾಯಿ ಇರೋದ್ರಿಂದ ಅಮ್ಮನ್ಗೂ ಏನೋ ಒಂಥರ ಧೈರ್ಯ, ನಾಯಿ ಐತೆ, ನಮ್ ಕೆಂಚ ಇದ್ದಾನೆ ಅಂತ. ಯಾಕೆ ಅಂತಂದ್ರೆ ನಮ್ಮನೆ ನಾವು ಜಗ್ಲಿ ಅಂತ ಕರಿತೀವಿ, ನೀವೇನಂತ ಕರಿತೀರ ನನಗೆ ಗೊತ್ತಿಲ್ಲ. ಜಗ್ಲಿ ಇತ್ತು, ಆ ಜಗ್ಲಿ ಮೇಲೆ ಬಂದ್ ಮಲ್ಕೊಂತ ಇತ್ತು. ಆ ಜಗ್ಲಿಗೆ ಯಾರು ಆ ಮೆಟ್ಲು ಸಮೇತ ಹತ್ಸಕ್ ಬಿಡ್ತಾ ಇರ್ಲಿಲ್ಲ ಅದು ನಾಯಿ. ಇನ್ನೊಂದ್ ನಾಯಿ ಬಂದ್ರೂನು ಬಿಡ್ತಾ ಇರ್ಲಿಲ್ಲ ಅದು. ಆದ್ರೆ ನಾವು ಊರಿಗೆ ಹೋಗ್ತಿದ್ದೆ ಅಪರೂಪ, 3 ತಿಂಗಳು 6 ತಿಂಗಳು ಆ ತರ ಊರಿಗೆ ಹೋಗೋದ್ ನಾವು. ಆದ್ರೆ ನಾವು ಊರಿಗೆ ಹೋದಾಗ್ಲೆಲ್ಲ ಅದಕ್ಕೆ ಹೆಂಗ್ ಗೊತ್ತಾಗ್ತಿತ್ತು ಅಂತ ಗೊತ್ತಿರ್ತಿರ್ಲಿಲ್ಲ. ನಾವ್ ಹೋಗಿದ ತಕ್ಷಣ ಒಂದ್ 10 ನಿಮಿಷದೊಳಗಡೆ ಅದ್ ನಮ್ ಮನೆ ಹತ್ರ ಬರೋದು. ನನ್ನಾಗ್ಬೋದು, ನಮ್ಮ ಯಜಮಾನ್ರನ್ನಾಗ್ಬೋದು, ನಮ್ಮ ಮಗನಾಗ್ಬೋದು, ನೋಡಿದ್ರೆ ಅದಕ್ಕೆ ತುಂಬಾ ಖುಷಿ. ನಮ್ಗ್ ಒಂದೇ ಒಂದು ದಿನ ನಮ್ಮನ್ನ ಬಗ್ಲಿಲ್ಲ ಅದು. ಅಷ್ಟು ಚೆನ್ನಾಗಿತ್ತು ನಮ್ ಜೊತೆಲಿ. ನನ್ ಮಗ ಹೋಗೋದದು, ಬಾಲ ಎಳಿಯೋದು, ಕಿವಿ ಎಳಿಯೋದು ಎಲ್ಲಾ ಮಾಡ್ತಾ ಇದ್ದ. ಅಂದ್ರೂನು ಒಂದೇ ಒಂದ್ಸರಿ ಬೊಗಳ್ತಾ ಇರ್ಲಿಲ್ಲ. ಅದೇ ಬೇರೆ ಯಾರಾದ್ರೂ ಮನೆ ಹತ್ರ ಬಂದ್ರೆ ನಾವು ಹೊರಗಡೆ ಹೋಗಿ ಅವ್ರು ಯಾರು ಬನ್ನಿ ಒಳಗಡೆ ಅಂತಂತ ಕರಿಯೋವರೆಗೂ ಅವ್ರನ್ನ ಮೆಟ್ಲು ಸಮೇತ ಹತ್ತಕ್ ಬಿಡ್ತಾ ಇರ್ಲಿಲ್ಲ. ನನ್ಗ್ ಅದೇ ಏನ್ ಅನ್ಸೋದು ಅಂತಂದ್ರೆ, ಹೋಗೋದೇ ಅಪರೂಪ ಅಂದ್ರೂ ನಮ್ ಕಂಡ್ರೆ ಇಷ್ಟೊಂದ್ ಇಷ್ಟ ಪಡ್ತೈತಲ್ಲ ಇದು ಅನ್ನಿಸ್ತಿತ್ತು. ಅಮ್ಮ ಏನಾದ್ರು ಹೊಲ್ದ ಹತ್ರ ಹೋಗ್ಬೇಕು ಅಂತಂದ್ರೆ ಅಮ್ಮನ್ ಜೊತೆ ಹೋಗೋದು. ಅಮ್ಮನ್ಗೆ ಏನು ಅಂತಂದ್ರೆ ಅಮ್ಮನ್ ಒಂಥರ ಬಾಡಿ ಗಾರ್ಡ್ ತರ ಅದು. ಹೊಲ್ದ ಹತ್ರ ಎಲ್ಲ ಹೋಗಿ ಮತ್ತೆ ಮನೆ ಹತ್ರ ಬಂದ್ರು ಮನೆ ಕರ್ಕೊಬಂದ್ ಮನೆ ಹತ್ರ ಬಿಟ್ಬಿಟ್ಟು ಮತ್ತೆ ಎಲ್ಲಾದ್ರೂ ಹೋಗ್ಬೇಕು ಅಂತಂದ್ರೆ ಹೋಗ್ತಾ ಇತ್ತು ಅದು. ನಮ್ಮನೇಲಿ ಹೆಂಗೆ ಅಂದ್ರೆ ನಮ್ಮಮ್ಮ ನಾನ್ ವೆಜ್ ಏನಾದ್ರು ಮಾಡಿದ್ದಿನ ಅದಕ್ಕೋಸ್ಕರ ಅಂತಾನೆ ಇಟ್ಕೊಳ್ಳೋರು. ಸಾಯಂಕಾಲ ಬರುತ್ತೆ, ಸಾಯಂಕಾಲ ಬಂದಾಗ ಅದಕ್ ಹಾಕೋಣ ಅಂತಂತ. ಅದು ದಿನಕ್ಕೊಂದ್ಸರಿನಾದ್ರೂ ಬಂದ್ ಹೋಗ್ತಾ ಇತ್ತು. ಆಲ್ರೆಡಿ ಒಂದ್ 2-3 ದಿನ ಆಗಿತ್ತು. 2-3 ದಿನ ಆಗಿದ್ರು ಅದು ಬರ್ಲೇ ಇಲ್ಲ. ಅಮ್ಮ ಏನಕ್ಕೆ ಇದು ಕೆಂಚ ಬರ್ಬೇಕಿತ್ತಲ್ಲ ಬಂದೇ ಇಲ್ವಲ್ಲ ಅಂತಂತ ಸರಿ ನಮ್ಮ ಆಂಟಿ ಫೋನ್ ಮಾಡಿ ಕೇಳಿದ್ರು, ಏನಾಯ್ತು ನಾಯಿ ಕೆಂಚ ಈ ಕಡೆ ಬಂದೇ ಇಲ್ವಲ್ಲ ಅಂತಂತ. ಅದಕ್ ಅವರು, ಏನಾಯ್ತು ನನ್ಗೂ ಗೊತ್ತಿಲ್ಲ, ಹೊಲ್ದ ಹತ್ರ ಹೋಗ್ಬಿಟ್ಟು ಸತ್ತೋಗ್ಬಿಟ್ಟಿತ್ತು. ಆಮೇಲೆ ನಾವು ಏನ್ ಮನೆ ಹತ್ರ ಬಂದಿಲ್ವಲ್ಲ ಅಂತಂತ ಹೋಗ್ ನೋಡಿದ್ರೆ ಹೊಲ್ದ ಹತ್ರ ಬಿದ್ದಿತ್ತು, ಸತ್ತೋಗ್ಬಿಟ್ಟಿತ್ತು ಅಂತ ನಮ್ಮ ಆಂಟಿ ಹೇಳಿದ್ರು. ಅವಾಗ ಎಷ್ಟು ಬೇಜಾರಾಯ್ತು ಅಂತಂದ್ರೆ ಯಪ್ಪ, ಇವಾಗ ನೆನ್ಸ್ಕೊಂಡ್ರು ತುಂಬಾ ಬೇಜಾರಾಗುತ್ತೆ. ಏನು ಮಾಡಕ್ಕಾಗಲ್ಲ, ಆದ್ರೂ ಆಯಸ್ ಇದ್ದಿದ್ದೆ ಅಷ್ಟು ಅನ್ಸುತ್ತೆ. ಸರಿ, ನೆಕ್ಸ್ಟ್ ಇವಾಗ ನೋಡಿ, ತ್ರಿಷಾ ಆ ಗೂಳಿಗೆ ಕಣ್ಗೆಲ್ಲ ಬರಿತಾ ಇದ್ದಾಳೆ, ಮಾರ್ಕರ್ ತಗೊಂಡು ಡಿಸೈನ್ ಮಾಡ್ತಾ ಇದ್ದಾಳೆ ಕಣ್ ಸುತ್ತ. ತ್ರಿಷಾಗ್ ಸ್ವಲ್ಪ ಧೈರ್ಯ ಜಾಸ್ತಿ. ಈ ಪ್ರಾಣಿಗಳು ಅಂದ್ರೆ ಅವಳು ಸಖತ್ ಇಷ್ಟ ಅವಳಿಗೆ. ಅವಾಗವಾಗ ಹಸು ಮನೆ ಹತ್ರ ಹೋಗ್ತಾ ಇರ್ತಾಳೆ ನೋಡಿ, ಭಯ ಇಲ್ಲದೆ ಗೂಳಿಗೆ ಹೆಂಗ್ ಮೇಕಪ್ ಮಾಡ್ತಾವಳೆ ನೋಡಿ. ಎಲ್ಲ ರೆಡಿ ಆದ್ಮೇಲೆ ಕಿಚಾಯಿಸಕ್ ಹೋಗಿದ್ರು. ಅದೊಂದ್ ಕ್ಲಿಪ್ ಮಿಸ್ ಆಗಿದೆ, ಸಾರಿ. ಅಲ್ಲಿಂದ ಬಂದ್ಮೇಲೆ ಎತ್ತುಗಳಿಗೆಲ್ಲ ದೃಷ್ಟಿ ತೆಗಿತಾ ಇದ್ದಾಳೆ ಆರತಿ ಮಾಡಿ. ಎತ್ ನೋಡಿ ತಿನ್ನಕ್ ಏನೋ ತಂದಿದ್ದಾಳೆ ಅಂತ ತಿನ್ನಕ್ ಹೋಗ್ತೈತೆ. ಎತ್ತುಗಳಿಗೆಲ್ಲ ದೃಷ್ಟಿ ತೆಗ್ದಾದ್ಮೇಲೆ ನೆಕ್ಸ್ಟ್ ಇನ್ನು ಗೂಳಿ ಇತ್ತು. ಗೂಳಿಗೂ ದೃಷ್ಟಿ ತೆಗೆಯಬೇಕು ಅಂತ ಅಂದ್ಬಿಟ್ಟು ಸರಿ ಅಂತ ಅಲ್ಲಿಗೆ ಹೋಗಿ ಅಲ್ಲಿ ಗೂಳಿಗೆಲ್ಲ ದೃಷ್ಟಿ ತೆಗ್ದು ಆಮೇಲೆ ಮನೆಗೆ ಹೋದ್ವಿ. ಇಷ್ಟೇ. ಇವತ್ತಿನ ವಿಡಿಯೋ ಏನಾದರೂ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.
ಥ್ಯಾಂಕ್ ಯು ಫಾರ್ ವಾಚಿಂಗ್.